ಹಾಯ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ಬ್ಲಾಗ್ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಹೌದು, ಇದು ನನ್ನ ಆ್ಯನಿವರ್ಸರಿ ಬ್ಲಾಗು ಆ್ಯಂಡ್ ಮದರ್ಸ್ ಡೇ ಕೂಡ. ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ನನ್ನ ಆ್ಯನಿವರ್ಸರಿಗೆ ವಿಶ್ ಮಾಡಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು. ಟೆಂಪಲ್ಗೆ ಹೋಗ್ಬೇಕಿತ್ತು ಆ್ಯಂಡ್ ಇವತ್ತೊಂದು ಫಂಕ್ಷನ್ ಕೂಡ ಇತ್ತು. ನಮ್ಮ ಓನರ್ ಫ್ಯಾಮಿಲಿ ಇದೆಯಲ್ಲ, ಸೊ ಅದ್ರದ್ದೊಂದು ಫಂಕ್ಷನ್ ಕೂಡ ಇತ್ತು. ಸೊ ಅಲ್ಲಿಗೆ ಹೋಗ್ಬೇಕಾಗಿತ್ತು. ಅದಕ್ಕೆ ರೆಡಿ ಆಗಿಬಿಟ್ಟು ಟೆಂಪಲ್ಗೆ ಹೋಗಿ ಹಾಗೆ ಆಚೆ ಹೋಟೆಲಲ್ಲೇ ಟಿಫನ್ ಮಾಡ್ಕೊಂಡು ಹಂಗೆ ಫಂಕ್ಷನಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ರೆಡಿ ಆಗ್ತಿದ್ದೀನಿ. ನನ್ನ ಡ್ರೆಸ್ ಹೇಗಿದೆ ಹೇಳಿ. ಆ್ಯಕ್ಚುಲಿ ಬೈಸ್ಕೊಂಡು ತೊಗೊಂಡಿರೋದಿದು. ನೀವು ಅಬ್ಸರ್ವ್ ಮಾಡಿದರೆ ಗೊತ್ತಿರುತ್ತೆ, ನಾನು ಜಾಸ್ತಿ ಇವಾಗ ವೈಟ್ ಇಲ್ಲ ಕ್ರೀಮ್ ಕಲರೇ ಜಾಸ್ತಿ ಹಾಕ್ತಾ ಇರೋದು. ಏನಕ್ಕೆ ಅದೇ ಅಂತ ಇವರು. ಬಟ್ ನಂಗೆ ಲ್ಯಾವೆಂಡರ್ ಕಲರ್ ತುಂಬ ಇಷ್ಟ ಗೈಸ್. ಆ ಥರ ಡ್ರೆಸ್ ತೊಗೋಬೇಕು ಅಥವಾ ಸೀರೆ ತೊಗೋಬೇಕು ಅನ್ನೋದು ತುಂಬ ಆಸೆ ಇತ್ತು. ಬಟ್ ನಂಗೆ ಇಷ್ಟ ಆಗೋ ಥರ ಯಾವುದೂ ಸಿಗ್ತಿರ್ಲಿಲ್ಲ. ಇದು ಇಷ್ಟ ಆಗ್ಬಿಡ್ತು. ವೈಟ್ ಕಲರ್ ಇದ್ರೆ ಏನು ಪರವಾಗಿಲ್ಲ, ಲ್ಯಾವೆಂಡರ್ ಕಲರ್ ಇದೆಯಲ್ಲ, ಅಟ್ಲೀಸ್ಟ್ ನಂಗೆ ಇಷ್ಟ ಆಗೋ ಥರ ಡ್ರೆಸ್ ಸಿಕ್ತಲ್ಲ ಅಂದ್ಬಿಟ್ಟು ಇದನ್ನೇ ನಾನು ಚೂಸ್ ಮಾಡಿದೆ. ಹೇಗಿದೆ ಹೇಳಿ. ನಾನು ಬಯಸ್ಕೊಂಡು ತೊಗೊಂಡಿರೋದು ಇದು. ಟೆಂಪಲ್ಗೆ ಹೊರಟ್ವಿ. ತಶ್ವಿನ್ ಫುಲ್ ಖುಷಿ ನಾವು ರೆಡಿಯಾಗಿ ಆಚೆ ಹೋಗೋದು ಅಂದರೆ. ಯಾವಾಗಲೂ ಮನೇಲೇ ಇರ್ತೀವಲ್ಲ, ಆಚೆ ಹೋಗೋದು ರೆಡಿಯಾಗೋದು ಅಂದರೆ ಫುಲ್ ಖುಷಿ. ಅದರಲ್ಲೂ ಹೋಟೆಲ್ಗೆ. ಅವ್ನು ಬೇರೆ ಏನು ಫುಡ್ ಇಷ್ಟಪಡಲ್ಲ ಹೋಟೆಲ್ದು, ನಾನ್ ವೆಜ್ ಆ ಥರ ಎಲ್ಲ ಮಸಾಲೆ ಇರುತ್ತೆ ಆ್ಯಂಡ್ ಖಾರ ಇರುತ್ತೆ ಅಂತ. ಬಟ್ ಅವ್ನಿಗೆ ಇಡ್ಲಿ ವಡೆ ಅದು ಭಾಳ ಇಷ್ಟ. ಸೊ ನಾವು ಅದಕ್ಕೆ ಏನು ಮಾಡ್ತೀವಿ, ಜಾಸ್ತಿ ಬೆಳಗಿನ ಟಿಫನ್ಗೆ ಹೋಟೆಲ್ಗೆ ಹೋಗೋದು. ನಾನ್ ವೆಜ್ಗೆ ಆ ಥರ ಎಲ್ಲ ಹೋಗೋದು ಸ್ವಲ್ಪ ಕಡಿಮೆ ಹೋಗ್ತೀವಿ. ಬಟ್ ಕಡಿಮೆ ಹೋದರೂ ಅವ್ನು ಅಷ್ಟು ಚೆನ್ನಾಗಿ ತಿನ್ನಲ್ಲ. ನಾವಿವಾಗ ಫಂಕ್ಷನ್ಗೆ ಹೋಗ್ತಾ ಇರೋದು ಒಂದು ಹೋಟೆಲಲ್ಲಿ. ಅಲ್ಲಿರೋದು ಇವಾಗ ಬರ್ಡೇ ಪಾರ್ಟಿ. ಓನರ್ ಅಂಕಲ್ ಫ್ಯಾಮಿಲಿ ಇದ್ದಾರಲ್ಲ, ಸೊ ಅವ್ರ ಮೊಮ್ಮಗಳದ್ದು ಒಂಥರ ಅವರು ನಮಗೆ ಫ್ಯಾಮಿಲಿ ಥರನೇ. ನಾವು ಆಲ್ರೆಡಿ ಈ ಮನೇಲಿ ಇರೋಕ್ಕಂತೂ 7 ವರ್ಷ ಆಯಿತು. ಮದುವೆ ಆದಾಗಿಂದ ಇಲ್ಲೇ ಇರೋದ್ರಿಂದ ಅವರು ಫುಲ್ ಫ್ಯಾಮಿಲಿ ಥರ ಆಗಿದ್ದಾರೆ. ಅವರಂತಲ್ಲ, ಅವ್ರ ರಿಲೇಷನ್ಸ್ ಕೂಡ ನಮಗೆ ಗೊತ್ತು ಆ್ಯಂಡ್ ನಾವು ಅವ್ರಿಗೆ ಗೊತ್ತು. ಎಲ್ಲ ಒಂಥರ ರಿಲೇಟಿವ್ಸ್ ಥರನೇ ನಮಗೂ ಆಗಿಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ. ನಾವು ಹೋಗ್ತಾ ಇರೋ ಹೋಟೆಲ್ ಇದೆ, ಒಂಥರ ಎಲ್ಲೋ ಹೊರಗಿನವ್ರ ಫ್ಯಾಮಿಲಿಗೆ ಹೋಗಿದ್ವಿ ಅಂತ ಅನ್ಸೋದೇ ಇಲ್ಲ. ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ, ಕೇರ್ ಮಾಡ್ತಾರೆ. ಹೋಗೋಕ್ಕೂ ಖುಷಿ ನಮಗೆ. ನಾವು ಮುಜುಗರ ಅಥವಾ ಹೋಗ್ಬೇಕಾ ಅನ್ನೋ ಥರ ಫೀಲೇ ಆಗೋಲ್ಲ. ಯಾಕಂದರೆ ಅವರು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ. ಎಲ್ಲರೂ ತುಂಬ ಡೌನ್ ಟು ಅರ್ತ್. ಅಂದರೆ ಹೇಳ್ತಾರಲ್ಲ, ತುಂಬಿದ ಕೂಡ ತುಳ್ಕಲ್ಲ ಅಂತಾರಲ್ಲ. ಸೊ ಅವ್ರ ಫ್ಯಾಮಿಲಿ ನೋಡಿದರೆ ಅದೇ ಕರೆಕ್ಟ್ ಅನಿಸುತ್ತೆ ನಮಗೆ. ಡೆಕೋರೇಷನ್ ಚೆನ್ನಾಗಿ ಮಾಡಿದ್ರು. ಬಂದಿದ್ರು ಅವರು. ತುಂಬ ಜನ ಕರೆದಿರಲಿಲ್ಲ, ತುಂಬ ಹತ್ರದಲ್ಲಿ ಮಾತ್ರ ಕರೆದಿದ್ರು. ಊಟ ಕೂಡ ಸಖತ್ತಾಗಿತ್ತು. ಏನಾಗ್ತೈತಿ? ಬೇಡ, ಐಸ್ಕ್ರೀಮ್ ಬೇಡ. ಹೇಗೆ ಶೀತ ಏನು ತಿಂದ್ರೆ? ಐಸ್ ಕ್ರೀಮ್ ತಿನ್ರಿ. ಹೌದಾ? ಮತ್ತೇನಾಗುತ್ತೆ? ಮತ್ತೆ ಜ್ವರ ಬರುತ್ತೆ. ಟೀತು ಚೀಟಿಗೆ ಬರಲ್ಲ. ಟೀತ್ಗೆ ಹುಳ ಬರಲ್ಲ? ಬರಲ್ಲ. ಮತ್ತೇನು ಮಾಡಿದರೆ ಹುಳ ಬರುತ್ತೆ ಟೀತಲ್ಲಿ? ಚಾಕ್ಲೇಟ್ ತಿಂದೆ. ಚಾಕ್ಲೇಟ್ ತಿಂದರೆ ಬರುತ್ತಾ? ಹೆಂಗೆ ಬರುತ್ತೆ ಹುಳ? ಹೆಂಗೆ ಬರುತ್ತಾ? ಎಲ್ಲಿಗೆ ಬಂದಿದ್ದೀರಾ ನೀವು ಇವಾಗ? ಮದ್ವೆಗೆ. ಹಾಂ, ಮದುವೆನಾ? ಬೋರ್ಡೆ ಹೋಗ್ತೇವೆ. ಯಾರ್ದು ಬೋರ್ಡೆ? ವಾಮಿಕ ಅಕ್ಕ ಅಲ್ಲ, ವಾಮಿಕ ಪಾಪು. ಅಲ್ಲ, ವಾಮಿಕ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನೋಡಿ, ನನ್ನ ಮೇಕಪ್ ಒಂದು ಸ್ವಲ್ಪ ಕೂಡ ಹೋಗಿಲ್ಲ. ಬೆಳಗ್ಗೆ ಹಚ್ಕೊಂಡಿದ್ದು ಒಂದು 10 ಗಂಟೆ ಅಷ್ಟೊತ್ತಿಗೆ. ಒಂದು ಸ್ವಲ್ಪ ಕೂಡ ಡಿಮ್ ಆಗಿಲ್ಲ. ನಿಮಗೇನಾದರೂ ಮೇಕಪ್ ಐಟಮ್ಸ್ ಬಗ್ಗೆ ಬೇಕಿದ್ದರೆ ಹೇಳಿ, ನಾನು ಹೇಳ್ತೀನಿ. ನೆಕ್ಸ್ಟು ಮೂವಿಗೆ ಹೋಗೋಣ ಅಂತ ರೆಡಿ ಆದ್ವಿ. ನಾನು ಆ್ಯಕ್ಚುಲಿ ಏನೂ ರೆಡಿನೇ ಆಗಿಲ್ಲ. ಬೆಳಗ್ಗೆ ರೆಡಿಯಾಗಿದ್ದು ಅಷ್ಟೇ. ಜಸ್ಟ್ ಹೇರ್ ಸ್ಟೈಲ್ ಮತ್ತು ಡ್ರೆಸ್ ಮಾತ್ರ ಚೇಂಜ್ ಮಾಡಿದೆ. ಸ್ವೆಟ್ ಕೂಡ ಆಗಲಿಲ್ಲ ಮುಖ ಈ ಶೆಕೆಗೂ. ಜಸ್ಟ್ ಬಾಡಿ ಮಾತ್ರ ಸ್ವೆಟ್ ಆಗುತ್ತೆ, ಅಂದು ಮುಖ ಸ್ವೆಟ್ಟೇ ಆಗಲ್ಲ. ಅದೊಂಥರ ಲಕ್ ಫ್ಯಾಕ್ಟ್ರು ಅನಿಸುತ್ತೆ. ಸರಿ, ಮೂವಿಗೆ ಹೋಗೋಣ, ಕೆಡಿ ಮೂವಿಗೆ ಅಂತ ಇದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ? ಮಾಲ್ಗ ಮೂವಿಗ? ಮಾಲ್ಗಲ್ಲ, ಮೂವಿಗೆ.
ಹಾಂ, ಮೂವಿಲಿ ಏನಿರುತ್ತೆ? ನಾವು ಹೋಗೋದು ಭಾರತಿ ಥಿಯೇಟ್ರ್ ಅಂತ. ನಮ್ಮ ಮನೆಯಿಂದ ಬೈಕಲ್ಲಿ ಒಂದು 5 ನಿಮಿಷ ಆಗ್ಬೋದು ಅಷ್ಟೇ. ನಡ್ಕೊಂಡು ಹೋದರೆ ಒಂದು 1/4 ಗಂಟೆ. ಅಲ್ಲಿ ಹೋದ್ವಿ. ಆಲ್ರೆಡಿ ಸ್ವಲ್ಪ ಜನ ಬಂದಿದ್ರು, ಇನ್ನೂ ಜನ ಬರೋರಿದ್ರು. 4:15 ಶೋಗೆ ಹೋಗಿದ್ದು. ನೋಡಿ ಗೈಸ್, ಮಾವಿನ ಮರ ಎಷ್ಟು ಸಣ್ಣದಿದ್ರು, ಸಖತ್ತ ಮಾವಿನಕಾಯಿ ಬಿಟ್ಟಿತ್ತು, ಹಣ್ಣಾಗಿರಲಿಲ್ಲ. ಹಣ್ಣಾದರೆ ಅಲ್ಲಿ ಜನ ಬಿಡ್ತಾರಾ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಒಳಗೆ ಹೋದ್ವಿ. ಫಸ್ಟಿಗೆ ಏನು ಜನನೇ ಇಲ್ಲಲ್ಲ, ನೀನು ಮೂವಿ ರಿಲೀಸಾಗಿ ಜಾಸ್ತಿ ದಿವಸನೂ ಆಗಿಲ್ಲಲ್ಲ ಅಂತ ಅಂದ್ಕೊಂಡ್ವಿ. ಬಟ್ ಆಮೇಲೆ ಜನ ಬಂದರು. ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ಪಾರ್ಟ್ 2 ಕೂಡ ಇದೆ. ಕ್ಲೈಮ್ಯಾಕ್ಸಲ್ಲಿ ಒಂದು ಒಳ್ಳೆ ಟ್ವಿಸ್ಟ್ ಇಟ್ಟು ಮೂವಿನ ಮುಗಿಸಿದ್ದಾರೆ. ಫುಲ್ ತಲೆಯಲ್ಲಿ ಹುಳ, ಏನು 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 ಅಂತ. ಬಟ್ ಭಾಳ ಚೆನ್ನಾಗಿದೆ. ಯಾರಾದರೂ ಹೋಗಿ ನೋಡೋದಿದ್ರೆ ಹೋಗಿ ನೋಡಿ. ಆ್ಯಂಡ್ ಇಷ್ಟೇ ಇವತ್ತಿನ ದಿನ. ತುಂಬಾ ಚೆನ್ನಾಗಿತ್ತು ಇವತ್ತು. ಮೂವಿ ಮುಗಿಸ್ಕೊಂಡು ಮಾರ್ಕೆಟಿಗೆ ಹೋದ್ವಿ. ಅಲ್ಲಿ ಏನೇನು ಬೇಕು ಐಟಮ್ಸ್ ತೊಗೊಂಡು ಬಂದ್ವಿ. ನೋಡಿ, ನಾವು ಮನೇಲಿ ಬುಕ್ಕೆ ಕೊಟ್ಟಿದ್ದಾರೆ ನನಗೆ, ಕರ್ಬೇವಿನ ಸೊಪ್ಪಿಂದು. ನಮ್ಗೆ ಸಂಡೇ ಅಂದ್ರೇ ತುಂಬ ಸ್ಪೆಷಲ್ಲು. ಅಂಥದ್ರಲ್ಲಿ ಈ ಥರ ಸ್ಪೆಷಲ್ ಡೇಸ್ಗಳು ಸಂಡೇ ಬಂದುಬಿಟ್ರೆ ಆ ಥರ ಹಬ್ಬದ ಥರ ಫೀಲ್ ಆಗಿಬಿಡುತ್ತೆ. ತುಂಬಾ ಖುಷಿಯಾಗಿದ್ವಿ ಇವತ್ತು ಮಾತ್ರ. ಇವತ್ತಂತಲ್ಲ, ಆಲ್ಮೋಸ್ಟ್ ಅಲ್ಲಿ ಇರ್ತೀವಿ, ಬಟ್ ಇವತ್ತು ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ಮತ್ತೊಂದು ವೀಡಿಯೋಸ್ ಜೊತೆ ಸಿಗ್ತೀನಿ. ಬಾಯ್.